ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ಒಂದು ಪ್ರೋಟೀನ್ ಭರಿತವಾದಂತಹ ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾವು ತಾಲಿಪಟ್ಟು ಅಂತಲೂ ಸಹ ಕರಿತೀವಿ. ಸೊ ಈ ಒಂದು ತಾಲಿಪಟ್ಟನ್ನು ತುಂಬ ಡಿಫ್ರೆಂಟಾಗಿ ಒಳ್ಳೆಯ ಒಂದು ಪ್ರೋಟೀನ್ ಭರಿತವಾದಂತಹ ಒಂದು ಆಹಾರ, ಜೊತೆಗೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಒಂದು ಹಿಡಿಯಷ್ಟು ಹುರಿದ ಶೇಂಗಾ ಬೀಜ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ 4-5 ಹಸಿ ಮೆಣಸಿಕಾಯಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಒಂದು ಹಸಿಮೆಣಸಿಕಾಯಿ, ಜೀರಿಗೆ ಹಾಗೂ ಹುರಿದ ಶೇಂಗಾವನ್ನು ತರಿಯಾಗಿ ನೀರು ಹಾಕದೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬಿಡಬೇಕು. ಇನ್ನೊಂದಿಗೆ ಬಾಣಲಿ ತೊಗೊಂಡು ಅದಕ್ಕೆ ನಾವು 1 ಬೌಲಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಅಂದರೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ, ಜೊತೆಗೆ 1 ಬೌಲಷ್ಟು ಕ್ಯಾರೆಟ್ ತುರಿ, ಚಿಕ್ಕದಾಗಿ ಚೆನ್ನಾಗಿ ತುರಿದಿಟ್ಟಿರುವಂತಹ ಕ್ಯಾರೆಟ್ ತುರಿ, ಜೊತೆಗೆ ಕೊತ್ತಂಬರಿ ಸೊಪ್ಪು 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಜೊತೆಗೆ ಇನ್ನೂ 1 ದೊಡ್ಡ ಬೌಲಷ್ಟು ನಾವು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀವಿ. ನುಗ್ಗೆ ಸೊಪ್ಪು ನಿಮಗೆ ಗೊತ್ತು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಪ್ರಪಂಚದಲ್ಲಿ ಒಂದು ಅತ್ಯಂತ ಹೆಲ್ದಿ ಫುಡ್ ಅಂದರೆ ಅದು ನುಗ್ಗೆ ಸೊಪ್ಪು. ಜೊತೆಗೆ ನಾನು ಸಬ್ಬಸಿಗೆ ಸೊಪ್ಪನ್ನು ಸಹ 1 ಬೌಲಷ್ಟು ತೊಗೊಂಡಿದ್ದೀನಿ. ನೋಡ್ಬೋದು ನಿಮಗೆ ಎಷ್ಟು ಒಂದು ಹೆಲ್ದಿ ಅನಿಸಿದೆ. ಆಲ್ಮೋಸ್ಟ್ ಅಲ್ಲಿ ಕ್ಯಾರೆಟು ಜೊತೆಗೆ ಸಬ್ಬಸಿಗೆ ಸೊಪ್ಪು, ಏನು ನುಗ್ಗೆ ಸೊಪ್ಪೆಲ್ಲ ಆ್ಯಡ್ ಮಾಡಿದ್ದೀವಿ ಅಂದರೆ ಅದು ಎಷ್ಟು ಒಳ್ಳೆ ಫುಡ್ ಅಂತ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ನಾನು 1-2 ಎಸಲಷ್ಟು ಕರಿಬೇವನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ತುರಿದಿಟ್ಟಿರುವಂತಹ ಸೌತೆಕಾಯಿನೂ ಸಹ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಇನ್ನೇನು ಮಿಕ್ಸಿ ಮೇಲೆ ರುಬ್ಕೊಬಿಟ್ವಲ್ಲ, ಜೀರಿಗೆ, ಹಸಿಮೆಣಸಿಕಾಯಿ ಮತ್ತು ಏನು ಶೇಂಗಾ ಬೀಜನೂ ಸಹ ಹುರಿದು ಅದನ್ನು ಸಹ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಬೇಕು. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಇದೊಂದು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಸಹ ಲಂಚ್ ಬಾಕ್ಸಿಗೆ ಡೈರೆಕ್ಟಾಗಿ ಏನು ಚಟ್ನಿ ಇಲ್ಲದೇನೂ ಸಹ ಇದೊಂದು ರೊಟ್ಟಿನೇ ಸಹ ನಾವು ಇಟ್ಬಿಟ್ರೆ ಮಕ್ಕಳು ಸಹ ತುಂಬ ಖುಷಿಯಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ತಿಂತಾರೆ. ಈ ಎಲ್ಲದನ್ನು ಸಹ ಕಟ್ ಮಾಡಿ ಚೆನ್ನಾಗಿ ಚಾಪ್ಸ್ ಮಾಡಿ ಇಟ್ಟಿರುವುದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ನೀರು ಹಾಕದೆ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಸೌತೆಕಾಯಿ ರುಬ್ಬಿ ಹಾಕಿರ್ತೀವಲ್ಲ, ಅದೇ ಚೆನ್ನಾಗಿ ನೀರು ಬಿಡ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಮೊದಲೇದಾಗಿ ಎಲ್ಲದನ್ನು ಸಹ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲಷ್ಟು ಜೋಳದ ಹಿಟ್ಟು, ಇನ್ನು 1 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಇದಕ್ಕೆ ರಾಗಿ ಹಿಟ್ಟು ಸಹ ಹಾಕ್ಬೋದು, ಬಟ್ ನಾನಿಲ್ಲಿ ಜೋಳದ ಹಿಟ್ಟು ಜೊತೆಗೆ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲೇದಾಗಿ ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರನ್ನು ನೋಡ್ಕೊಂಡು ಹಾಕಿ, ಯಾಕಂದರೆ ನಾನು ಸೌತೆಕಾಯಿನೂ ಸಹ ರುಬ್ಬಿಟ್ಟಿದ್ದೀನಲ್ಲ, ಅದು ರುಬ್ಬಿರೋದು ಅಂದರೆ ತುರಿದಿರೋದ್ರಿಂದ ಅದು ಸಹ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ನಾವು ಹೋಳಿಗೆ ತಟ್ತೀವಲ್ಲ ಆ ಹದದ ಹಿಟ್ಟಿನ ಥರ ನಾವು ಚೆನ್ನಾಗಿ ನಾದ್ಕೋಬೇಕು. ನೋಡಿದ್ರಲ್ಲ, ಫೈನಲಿ ಸ್ವಲ್ಪನೇ ನೀರು ಹಾಕಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಕಲಸಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಸಾಕು, ಸಾಫ್ಟಾಗಿ ಆಗಿಬಿಡುತ್ತೆ ಹಿಟ್ಟು. ಕ್ಯಾರೆಟು, ನುಗ್ಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಜೊತೆಗೆ ಸೌತೆಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಹುರಿದಂತಹ ಶೇಂಗಾ ಬೀಜ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಳ್ಳೆ ಹೆಲ್ದಿ ಫುಡ್ ಅಂದರೆ ತಪ್ಪಾಗಲ್ಲ. ತುಂಬ ಇಷ್ಟಪಟ್ಟು ತಿಂತಾರೆ. ಒಳ್ಳೆ ಅಂದರೆ ಶುಗರ್ ಪೇಷಂಟ್ಗಳಿಗೂ ಸಹ ಇದು ಬೆಸ್ಟ್ ಫುಡ್ಡು, ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ರೀತಿಯಾಗಿ ತಟ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ತಟ್ಟಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಉಜ್ಜೋಕ್ಕೆ ಮೇಲೆ ಕವರ್ ಹಾಕಿ ಅಥವಾ ಇನ್ನೊಂದು ಪೇಪರ್ ಹಾಕಿ ನಾವು ಉಜ್ಜಬೇಕಾಗುತ್ತೆ. ಸೊ ನನ್ನ ಕೈಯಲ್ಲೇ ಯಾವಾಗಲೂ ಹೋಳಿಗೆ ಥರನೇ ತಟ್ಟಿಬಿಡ್ತೀನಿ. ನನ್ನ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹೆಲ್ದಿ ಬ್ರೇಕ್ಫಾಸ್ಟ್, ತುಂಬ ಸಿಂಪಲ್, ಟೇಸ್ಟಿ, ತುಂಬ ರುಚಿಯಾಗಿರುತ್ತೆ. ಕೆಲವೊಂದು ಮಕ್ಕಳು ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನೋಕ್ಕೂ ಸಹ ಹೇಳ್ತಾರೆ, ತುಂಬ ಹಠ ಮಾಡ್ತಾರೆ. ಅಂಥವರಿಗೆಲ್ಲ ಇದೊಂದು ಒಳ್ಳೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಈಗಿನ ಮಕ್ಕಳು ಫುಲ್ಲು ಜಂಕ್ ಫುಡ್ಸು, ಪಾನಿಪೂರಿ, ಗೋಬಿ ಅಂತ ತುಂಬ ಹಠ ಮಾಡ್ತಾರೆ. ಅಂಥವ್ರಿಗೆ ಒಂದು ಒಳ್ಳೆ ಫುಡ್ಡು, ಒಂದು ಒಳ್ಳೆ ಬ್ರೇಕ್ಫಾಸ್ಟು, ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ನಾವು ಆರಾಮಾಗಿ ಇಟ್ಬೋದು. ತಟ್ಟಾಗಿದೆ. ಇವಾಗ ತವಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ನಾನು ತೊಟ್ಟಿರುವ ಒಂದು ರೊಟ್ಟಿನ
ಮಸಾಲ ರೊಟ್ಟಿ ಅಂತಲೂ ಅನ್ಬೋದು, ಒಂದು ಪ್ರೋಟೀನ್ ರೊಟ್ಟಿ ಅಂತಲೂ ಅನ್ಬೋದು. ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಮುಖನೂ. ನೋಡ್ತಾ ಇದ್ದೀರಲ್ಲ, ಬೆಂದಿದೆ. ತುಂಬ ಚೆನ್ನಾಗಿ ಬಂದಿದೆ, ನೋಡಿದ್ರಲ್ಲ. ಮತ್ತು ಇನ್ನೊಂದೆರಡು ತಟ್ಟಿ ತೋರಿಸ್ತೀನಿ. ತುಂಬ ಸಿಂಪಲ್, ಈಸಿಯಾಗಿ ರೊಟ್ಟಿ ಉಜ್ಜಕ್ಕೆ ಬರದೇ ಇರೋರು ಸಹ ಇದನ್ನು ತುಂಬ ಸಿಂಪಲ್ಲಾಗಿ ತಟ್ಬೋದು ಕೈಯಲ್ಲೇ. ತುಂಬ ಸಿಂಪಲ್ ಟೇಸ್ಟಿ ಫುಡ್. ನನಗಂತೂ ತುಂಬ ಇಷ್ಟ, ನನ್ನ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ, ತುಂಬ ತೆಳುವಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬಾಳೆ ಎಲೆ ಥರ ತುಂಬ ಸಾಫ್ಟಾಗಿ ಬರ್ತಾಯಿದೆ. ತುಂಬ ಸಾಫ್ಟಾಗಿ, ತುಂಬ ತೆಳುವಾಗಿ ಬಿಸಿ ಬಿಸಿಯಾದಂತಹ ಪ್ರೋಟೀನ್ ರೊಟ್ಟಿ, ಬೆಸ್ಟ್ ಫುಡ್ಡು. ಒಮ್ಮೆ ನೀವು ಟ್ರೈ ಮಾಡಿ, ನಿಮ್ಮ ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ. ನಾನು ಇದಕ್ಕೆ ಕಾಂಬಿನೇಷನ್ನಾಗಿ ಮೊಸರು ಜೊತೆಗೆ ಕಾಯಿ ಚಟ್ನಿನೂ ಸಹ ಆ್ಯಡ್ ಮಾಡಿದ್ದೀನಿ. ಕಾಯಿ ಚಟ್ನಿ ನಾನು ಆಲ್ಮೋಸ್ಟ್ ಅಲ್ಲ ಹಿಂದಿನ ವೀಡಿಯೋಗಳಲ್ಲೂ ಸಹ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿದ್ರಲ್ಲ, ತುಂಬ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾದಂತಹ ಮಸಾಲ ರೊಟ್ಟಿ ಅಥವಾ ಪ್ರೋಟೀನ್ ರೊಟ್ಟಿ ನಿಮಗಾಗಿ ರೆಡಿಯಾಗಿದೆ. ಇದೇ ರೀತಿಯಾದಂಥ ಹೆಲ್ದಿ, ಟೇಸ್ಟಿ ಆ್ಯಂಡ್ ಫುಡ್ ಬ್ಲಾಗ್ ಆಗಿ ರಜನಿ ಬ್ಲಾಗ್ಸ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.